ನೂತನ ಸಂಪುಟ ರಚನೆಯ ಕುರಿತು ಮಹತ್ವದ ಸಭೆ ನಡೆಯೋದಕ್ಕಿಂತ ಮುಂಚೆ ಅಂದರೆ ಹೈಕಮಾಂಡ್ ಜೊತೆಗೆ ಸಭೆ ಮಾಡಲಿಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಅವರ ಆಪ್ತರನ್ನು ಕರೆಕೊಂಡು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಹಂಗಾಮಿ ಸಿಎಂ ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ನಡೆದಂಥ ಸಭೆ ಇದು. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ನಾನು ಮುಖ್ಯಮಂತ್ರಿ ಗಾದಿಯಿಂದ ಇಳಿದ ಮೇಲೆ ನನ್ನ ಕಡೆಯವರು, ಹಿಂಬಾಲಕರು, ಅನುಯಾಯಿಗಳು ಇವರು ಯಾರು ಅತಂತ್ರರಾಗಬಾರದು, ಹುದ್ದೆಗಳಿಲ್ಲದೆ ಆಗಬಾರದು, ಅನಾಥ ಪ್ರಜ್ಞೆ ಅವರಿಗೆ ಕಾಡಬಾರದು ಎನ್ನುವ ಕಾಳಜಿಯಿಂದ, ಸತ್ಕಾಳಜಿಯಿಂದ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಜಾತಿಯಿಂದ ಆದರೂ ಕೊಡಲಿ, ಅದು 3-4 ಕ್ಯಾಟಗರಿ ಬರುತ್ತೆ. ಇದು ಸಾಮಾಜಿಕ ನ್ಯಾಯ ಅಂತ ಒಂದು ವರ್ಡ್ ಕಾಯಿನ್ ಆಗುತ್ತೆ ಯಾವಾಗಲೂ ಕೂಡ. ಸಾಮಾಜಿಕ ನ್ಯಾಯ, ಇನ್ನೊಂದು ಪ್ರಾದೇಶಿಕ ನ್ಯಾಯ, ಇನ್ನು ಜಿಲ್ಲಾವಾರು, ಆ ಜಿಲ್ಲೆಯಲ್ಲಿ ಇವರೊಬ್ಬರೇ ಗೆದ್ದಿರೋದು, ಆ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಸಿಗಲಿ. ಅಥವಾ ಇವರು ಸೀನಿಯರ್ ಇದ್ದಾರೆ, 5 ಬಾರಿ ಇವರು MLA ಆಗಿಬಿಟ್ಟಿದ್ದಾರೆ, 6 ಬಾರಿ MLA ಆಗಿಬಿಟ್ಟಿದ್ದಾರೆ, ಆದರೂ ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ. ಈ ಜಾತಿ ನೋಡಿ, ಈ ಕಡೆ ಜಾತಿಯಲ್ಲಿ ಯಾರೂ ಇಲ್ಲ. ಈ ಎಲ್ಲ ಕ್ಯಾಟಗರಿಗಳಲ್ಲಿ ಎಲ್ಲಿಯಾದರೂ ಒಂದು ಕ್ಯಾಟಗರಿಯನ್ನು ಹುಡುಕಿ ತನ್ನ ಕಡೆಯವರಿಗೆ ಮಂತ್ರಿ ಸ್ಥಾನ ಕೊಡಿಸಬೇಕು ಅಂಥೇಳಿ ಸಿದ್ದರಾಮಯ್ಯನವರ ಪ್ರಯತ್ನ ಒಂದು ಕಡೆ ನಡೀತಾ ಇದೆ ಇಲ್ಲಿ. ಹೀಗಾಗಿ ಆಪ್ತರೊಂದಿಗೆ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಅಶೋಕ್ ಪಟ್ಟಣ್, ಪೊನ್ನಣ್ಣ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. Today, sir, anything on the portfolio, sir? What will be a decision, sir? Siddaramaiah, sir? ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಹೈಕಮಾಂಡ್ ನಾಯಕರೊಂದಿಗೆ ಸಭೆ ಮಾಡಲಿಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನು ಕರೆದುಕೊಂಡು ಒಂದು ಕಡೆ ಸಭೆಯನ್ನು ಮಾಡಿದ್ದಾರೆ. ಆಪ್ತರು ಅಂತ ಬಂದಾಗಲೂ ಕೂಡ ಬಹಳ ಕಡಿಮೆ ನಾಯಕರಿದ್ದಾರಾ ಸದ್ಯಕ್ಕೆ ಸಿದ್ದರಾಮಯ್ಯವರ ಸುತ್ತಮುತ್ತ, ಅಥವಾ ಎಲ್ಲರೂ ನಾವು ಬರೋಕ್ಕಾಗಲ್ಲ, ನೀವೇ ಮಾತಾಡ್ಕೊಂಡು ಡಿಸೈಡ್ ಮಾಡಿ ಅಂತ ಏನಾದರೂ ಹೇಳಿದ್ದಾರಾ? ಈ ಪ್ರಾದೇಶಿಕ ಪ್ರಾತಿನಿಧ್ಯವ ಇಲ್ಲಿ ಸೀನಿಯಾರಿಟಿನ ಅಥವಾ ಜಾತಿನ ಯಾವೆಲ್ಲ ಆಯಾಮಗಳಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕಡೆಯವರಿಗೆ ಮಂತ್ರಿಗಿರಿ ಕೊಡಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ? ರಮಕಾಂತ್, ಈಗಾಗಲೇ ACC ಅಧ್ಯಕ್ಷರ ನಿವಾಸದಲ್ಲಿ ಸಭೆ ಪ್ರಾರಂಭವಾಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೆ ಖರ್ಗೆ, ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನಷ್ಟೇ ಬರಬೇಕಿದೆ. ಈಗಾಗಲೇ ಸಭೆ ಪ್ರಾರಂಭವಾಗಿರೋದ್ರಿಂದ ನೂತನ ಸಂಪುಟದಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರನ್ನ ಕೈ ಬಿಡಬೇಕು, ಅಂದರೆ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರಿಗೆ ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ. ಕಳೆದ 3 ದಿನಗಳ ಹಿಂದೆ ದೆಹಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟು ಬಂದಿದ್ದರು. ಹಾಗೆ DK ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದರು. ಆ ಪಟ್ಟಿಯನ್ನು ಅಳೆದು ತೂಗಿ ಅದರಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರಿಗೆ ಕೊಟ್ಟರೆ ಮುಂದೆ ಪಕ್ಷ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ, ಇದೆಲ್ಲವನ್ನು ಕೂಡ ನೋಡಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ. ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಕರ್ನಾಟಕ ಭವನ, ಖಾಸಗಿ ಹೋಟೆಲ್ಗಳಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಹೇಗಾದರೂ ಮಾಡಿ ಈ ಬಾರಿ ಸಂಪುಟದಲ್ಲಿ ನಾವು ಅವಕಾಶವನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಯಾಕೆಂದರೆ ಕೆಲವರು 2 ಬಾರಿ ಗೆದ್ದವರು, 3 ಬಾರಿ ಗೆದ್ದಂಥವರು, ಕೆಲವರು 5 ಬಾರಿ ಗೆದ್ದಂಥವರು ಕೂಡ ಇದ್ದಾರೆ. ಅವರಿಗೆ ಇಲ್ಲಿಯವರೆಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಸೊ ಅಂಥವರು ಕೂಡ ಈ ಬಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಅವರಿಗೆ ಅವಕಾಶ ಸಿಗುತ್ತಾ ಹೇಗೆ ನೋಡಬೇಕಾಗತ್ತೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸುಮಾರು 10ರಿಂದ 12 ಜನ ಈ ಬಾರಿ ಕೂಡ ಸಚಿವರಾಗಿ ಮುಂದುವರಿತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಅದರ ಜೊತೆಗೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 2-3 ಬಾರಿ ಗೆದ್ದಂಥವ್ರಿಗೂ ಕೂಡ ಈ ಬಾರಿ ಅವಕಾಶ ಸಿಗುತ್ತೆ. ಹಾಗೆ ಮೊದಲ ಬಾರಿ ಗೆದ್ದಂಥವ್ರಿಗೂ ಕೂಡ 1-2 ಅವಕಾಶ ಸಿಗಬಹುದು ಅನ್ನುವಂಥ ಮಾಹಿತಿಗಳು ಈಗ ನಡೀತಾ ಇದೆ. ಎಲ್ಲವೂ ಕೂಡ ಹೈಕಮಾಂಡ್ ಸಭೆಯಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಯಾಕೆಂದ್ರೆ ಶಿವು, ಇಟ್ಕೊಂಡೆ ಈಗ ಈ ಮೀಟಿಂಗ್ ನಡೀತಾ ಇದೆಯಲ್ಲ ಶಿವು, ಈ ಮೀಟಿಂಗ್ ಚೆಕ್ ಮಾಡ್ಕೊಂಡ್ರೆ ನಾವು ಇದರಲ್ಲಿ 10ರಿಂದ 12 ಜನ ಅಂತ ಮಾತ್ರ ಹೇಳ್ತಿರೋದು. 10ರಿಂದ 12 ಜನ ಮಾತ್ರ ಅಂತ ಹೇಳ್ತಿರೋದು. ಓವರಾಲ್ ಆಗಿ ಯಾರೆಲ್ಲ 33 ಜನ ಮಿನಿಸ್ಟರ್ ಆಗಬೇಕು ಅಂತ ಏನಾದರೂ ಇಲ್ಲಿ ಮೀಟಿಂಗ್ಗಳಾಗ್ತಾ ಇದೆಯಾ, ಅಥವಾ ಪ್ರಮಾಣ ವಚನದಲ್ಲಿ ಎಷ್ಟು ಜನ ಮಿನಿಸ್ಟರ್ಗಳಿರಬೇಕು, DKC ಕಡೆಯವರು ಯಾರು, ಸಿದ್ದರಾಮಯ್ಯನವ್ರ ಕಡೆಯವರು ಯಾರು, ಇಷ್ಟೇ ಚರ್ಚೆ ನಡೀತಿರೋದಾ ಇಲ್ಲಿ ಅಂತ? ರಮಕಾಂತ್, ಈಗಾಗಲೇ ಚರ್ಚೆ ಆಗ್ತಾ ಇರುವಂತೆ ಸುಮಾರು 20 ಜನರನ್ನ ಮೊದಲ ಹಂತದಲ್ಲಿ ಸಚಿವರನ್ನಾಗಿ ಮಾಡಬೇಕು. ನಂತರ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಮುಗಿದ ನಂತರ 2ನೇ ಹಂತದಲ್ಲಿ ಉಳಿದವರ ನೇಮಕ ಆಯ್ಕೆ ಪ್ರಕ್ರಿಯೆ ಮುಗಿಸಬೇಕು ಅನ್ನುವಂಥ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ಈಗ ಮೊದಲಿಗೆ DK ಶಿವಕುಮಾರ್ ಅವರ ಜೊತೆ ಸುಮಾರು 10ರಿಂದ 12 ಸಚಿವರನ್ನ ಮೊದಲಿಗೆ ಅವರನ್ನು ಆಯ್ಕೆ ಮಾಡಿ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿ ಅನ್ನುವಂತಹ
ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ, ಇಬ್ಬರ ಪಟ್ಟಿಯನ್ನು ಕೂಡ ನೋಡಬೇಕಾಗತ್ತೆ. ಆನಂತರ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಬಹುತೇಕವಾಗಿ ಯಾರು ಪರಮೇಶ್ವರ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಹಾಗೆ ಈಶ್ವರ್ ಖಂಡ್ರೆ, ಯು ಟಿ ಖಾದರ್ ಅವರು ಹೊಸದಾಗಿ ಎಂಟ್ರಿ ಆಗುವಂಥ ಸಾಧ್ಯತೆಗಳು, ಅದರ ಜೊತೆಗೆ ರೂಪಾ ಶಶಿಧರ್ ಅವರು ಕೂಡ ಎಂಟ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಸೊ ಹಾಗಾಗಿ ಇವರಿಗೆ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಇವ್ರು ಯಾರು ಇದ್ದಾರೆ, ಇವರಿಗೆ ಮೊದಲ ಹಂತದಲ್ಲಿ ನಾಳೆ CM ಪದಗ್ರಹಣ ಕಾರ್ಯಕ್ರಮದಲ್ಲೇ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಬಹುತೇಕವಾಗಿ ಅಂತಿಮ ಆಗಬೇಕಾಗತ್ತೆ, ಇದೇ ಹೆಸರುಗಳೇ ಅಂತಿಮ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇಲ್ಲ ಒಂದು ವೇಳೆ ಏನಾದರೂ 33ರಲ್ಲಿ 20 ಜನರನ್ನು ಈಗಲೇ ನಾವು ಆಯ್ಕೆ ಮಾಡಿ ಮುಗಿಸೋಣ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಹೈಕಮಾಂಡ್ ಬರಬಹುದು. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಮತ್ತೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೇರಿದೆ. ಹಾಗಾಗಿ ಈಗ ಒಪ್ಪಿಗೆ ಸಿಕ್ಕಿದ್ದೆ ಆದರೆ ಅಷ್ಟು ಜನರನ್ನ ಒಂದೇ ಬಾರಿಗೆ ಅವಕಾಶ ಕೊಡಬಹುದು. ಇಲ್ಲದೆ ಹೋದರೆ 10 ರಿಂದ 12 ಸಚಿವರು ನಾಳೆ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನಷ್ಟೇ ಅದು ಬರಬೇಕಾಗತ್ತೆ, ಬಹಿರಂಗ ಆಗಬೇಕಾಗತ್ತೆ. ಇವತ್ತು ಬಹುತೇಕವಾಗಿ ಸಂಜೆ ಒಳಗೆ ಈ ಪಟ್ಟಿ ಕೂಡ ಪ್ರಕಟ ಆಗುವಂಥ ಸಾಧ್ಯತೆ